ಹಲೋ ವಾಟ್ಸಪ್ ಆಲ್ ವೆಲ್ಕಮ್ ಟು ಮಂಜೂಸ್ ವರ್ಲ್ಡ್. ಇವತ್ತು ನಾನು ನಿಮಗೆ ಏರ್ಪೋರ್ಟ್ ಒಳಗಡೆ ಫ್ಲೈಟ್ ಎಲ್ಲ ಹಿಂಗೆ ಪಾರ್ಕ್ ಆಗಿರುತ್ತೆ ಹತ್ತಿರದಿಂದ ನಿಮಗೆ ತೋರಿಸ್ತೀನಿ. ನಾನು ಇವತ್ತು ಬ್ಯಾಂಗ್ಳೂರ್ ಟು ಗೋವಾ ಹೋಗ್ತಾ ಇದ್ದೀನಿ. ಸೊ ನಾವು ಶಟಲಲ್ಲಿ ಏರಾಯಿತು, ಬಸ್ಸಲ್ಲಿ ನಮ್ಮ ಫ್ಲೈಟ್ ಹತ್ರ ಹೋಗ್ತಾ ಇದ್ದೀವಿ. ATR ಇವತ್ತು ಬುಕ್ ಮಾಡಿರೋದು ಫ್ಲೈಟ್. ನಾವು ನೋಡ್ಬೋದು ನಿಮಗೆ ಒಳಗಡೆ ಏರ್ಪೋರ್ಟ್ ಒಳಗಡೆ ಹೆಂಗೆ ಕಾಣಿಸುತ್ತೆ ಅಂತ. ಯಾರು ನೋಡಿರಲ್ಲ, ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಅವ್ರಿಗೋಸ್ಕರ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಸೊ ಇದೇ ನಮ್ಮ ಫ್ಲೈಟು. ಸೊ ಫೈನಲಿ ಬಸ್ಸಿಂದ ಇಳಿದಾಯಿತು, ಶಟಲಿಂದ ಇಳಿದ್ಬಿಟ್ಟು ಇವಾಗ ಫ್ಲೈಟ್ ಒಳಗಡೆ ಎಂಟ್ರಿ ಕೊಡಬೇಕು ಇದೆ. ಸೊ ಫ್ಲೈಟ್ 91 ಅಂತ. ಇದು ಬೆಂಗಳೂರು ಟು ಗೋವಾ ಒಂಥರ ಬಸ್ ಇದ್ದಂಗೆ ಆ ಫ್ಲೈಟು. ಚಿಕ್ಕ ಫ್ಲೈಟ್ ಇದು, ನಾಟ್ ಮೋರ್ ದ್ಯಾನ್ 100 ಸೀಟಿಂಗ್ ಕೆಪಾಸಿಟಿ ಇರುತ್ತೆ ಅದರಲ್ಲಿ. ಸೊ ನೋಡ್ತಾ ಇರ್ಬೋದು ಫ್ಲೈಟ್ ಹೆಂಗಿದೆ ಅಂತ. ನಾವು ಫುಲ್ ರೆಡಿಯಾಗಿ ಗೋವಾ ಅಲ್ವಾ, ವೈ ನಾಟ್ ಅಂತ ಫುಲ್ಲು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಇದೇ ನಮ್ಮ ಫ್ಲೈಟ್. ಸೊ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ನೋಡಿ ಇನ್ನೊಂದು ಫ್ಲೈಟ್ ತೋರಿಸ್ತೀನಿ, ಇಂಡಿಗೋದು. ಸೇಮ್ ಫ್ಲೈಟ್ ನಮ್ಮದು ಟೇಕ್ ಆಫ್ ಆಗುತ್ತೆ ಸ್ವಲ್ಪ ಹೊತ್ತರಲ್ಲೇ ನಮ್ಮದು. ಸೊ ನೋಡ್ಬೋದು ಹೆಂಗಿದೆ, ಚಿಕ್ಕದಾಗಿ ಚೊಕ್ಕದಾಗಿ ಫ್ಲೈಟು. ಭಯ ಆಗುತ್ತೆ ಒಂದೊಂದು ಸತಿ ಈ ಥರ ಚಿಕ್ಕ ಫ್ಲೈಟಲ್ಲಿ ಹೋದಾಗ. ನಿಜವಾಗ್ಲೂ ಯಾರೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಅವ್ರಿಗೆ ಗೊತ್ತಿರುತ್ತೆ. ಸೊ ನಂದು ಫ್ಲೈಟಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ಲ, ಸೊ ತುಂಬ ಸತಿ ಹೋಗಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಫ್ಲೈಟ್ ಇನ್ ಆ್ಯಂಡ್ ಔಟ್ ಒಳಗಡೆ, ಏರ್ಪೋರ್ಟ್ ಒಳಗಡೆ, ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ. ನೋಡ್ಬೋದು ಒಳಗಡೆ ಹೆಂಗಿರುತ್ತೆ ಫ್ಲೈಟು. ಮೇಲ್ಗಡೆ ಲಗೇಜ್ ಎಲ್ಲ ಇಡ್ಬೋದು, ಸೊ ಕೆಳಗಡೆ ನೀವು ಆರಾಮಾಗಿ ಕುತ್ಕೊಬೋದು. ಇದೇ ನಮ್ಮ ಸೀಟು. ಸೊ ತುಂಬ ಚಿಕ್ಕದಾಗಿದೆ ಫ್ಲೈಟ್ ಮಾತ್ರ, ಒಂಥರ ಬಸ್ ಇದ್ದಂಗೆ ಅಂದ್ಕೊಳ್ಳಿ. ಸೊ ಫೈನಲಿ ಸೆಟ್ಲಾಗಾಯಿತು, ಟೇಕ್ ಆಫ್ ಆಗೋ ಟೈಮು. ಸೊ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ ನಮಗೆ. ವಿಂಡೋ ಸೀಟ್ ಅಂತೂ ಏನು ಚೂಸ್ ಮಾಡಿಲ್ಲ, ಪರವಾಗಿಲ್ಲ. ಏನು 1-3 ಗಂಟೆ ಅಷ್ಟೇ ಫ್ಲೈಟ್ ಜರ್ನಿ ಅಂದ್ಕೊಂಡು ಏನು ಬುಕ್ಮೆಂಟ್ ಮಾಡೋಕ್ಕೋಗಿಲ್ಲ. ಬಿಕಾಸ್ ವಿಂಡೋ ಸೀಟ್ ಬಂದುಬಿಟ್ಟು ಸಪ್ರೇಟ್ ಕಾಸ್ಟಿಂಗ್ ಇರುತ್ತೆ ನಿಮಗೆ, ಅದಕ್ಕೋಸ್ಕರ. ಸೊ ಇವಾಗ ಫೈನಲಿ ಟೇಕ್ ಆಫ್ ಆಗ್ತಾಯಿದ್ದೀವಿ. ಎಲ್ಲರೂ ಸೀಟ್ ಬೆಲ್ಟ್ ಹಾಕೊಂಡು ಸೈಲೆಂಟಾಗಿ ಕೂತಿದ್ದೀವಿ. ಅದೇ ಏರ್ ಹೋಸ್ಟಸ್ಸು ಹುಡುಗ ಕೊಟ್ಬಿಟ್ಟಿದ್ದಾನೆ, ಹುಡುಗಿರಿಲ್ಲ. ಸೊ ಟೇಕ್ ಆಫ್ ಆಗೋ ಟೈಮಲ್ಲಿ ಏನಿಲ್ಲ ಅಂದರೂ 400-500 ಕಿಲೋಮೀಟರ್ ಸ್ಪೀಡಲ್ಲಿ ಫ್ಲೈಟು ಝೊಯ್ ಅಂತ ಹೋಗ್ತಾ ಇರುತ್ತೆ. ಆಯಿತು ಟೇಕ್ ಆಫ್ ಮಾತ್ರ ನನಗಂತೂ ಅಡ್ರಿನಲ್ ರಶ್ ಸಖತ್ ಇಷ್ಟ. ಯಾರಿಗಿಷ್ಟ ಇಲ್ವೋ, ನನಗಂತೂ ತುಂಬ ಇಷ್ಟ ಆಯಿತು ಟೇಕ್ ಆಫು ಮತ್ತು ಲ್ಯಾಂಡಿಂಗು, ಸ್ಪೆಷಲಿ ಟೇಕ್ ಆಫ್. ಸೊ ಫೈನಲಿ ಭೂಮಿಯಿಂದ ಮೇಲೆ ಹಾರ್ತಾ ಇದ್ದೀವಿ ನಾವು. ಹಾರೇ ಬಿಟ್ವಿ ಕಂಡ್ರೋ ಅಪ್ಪ ಅಂತ ಹಾರಿಬಿಟ್ವಿ. ಬೆಂಗಳೂರಿಗೆ ಬಾಯ್ ಅಂತ ಹೇಳ್ತಾ ಸಮಯ ಬಂದಿದೆ ನಮಗೆ. ಹೋಗ್ತಾ ಇದ್ದೀವಿ ಸ್ಟ್ರೈಟ್ ಗೋವಾ ಗಾನ್. ನೋಡ್ಬೋದು ಎಲ್ಲ ನಮ್ಮ ಕಾಲು ಕೆಳಗಡೆ ಇದ್ದಾರೆ. ರೋಡ್ ಆಗಲಿ ಬಿಲ್ಡಿಂಗ್ ಆಗಲಿ ಎಲ್ಲ ನಮ್ಮ ಕಾಲು ಕೆಳಗಡೆ. ಜೋಕ್ ಮಾಡ್ತಾಯಿದ್ದೀನಿ. ಸೊ ನಿಜವಾಗ್ಲೂ ಯಾರೆಲ್ಲ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ನಾನು 100% ರೆಕಮೆಂಡ್ ಮಾಡ್ತೀನಿ. ಪ್ಲೀಸ್ ಎಕ್ಸ್ಪೀರಿಯೆನ್ಸ್ ಇಟ್. ಏನು ತುಂಬ ಕಾಸ್ಟ್ಲಿ ಏನಿಲ್ಲ. ಇವಾಗ 2-3 ಸಾವಿರಕ್ಕೆಲ್ಲ ನಿಮಗೆ ಟಿಕೆಟ್ ಸಿಗುತ್ತೆ. ಸೊ ನೋಡ್ಬೋದು ಎಲ್ಲರೂ ನಾವು ಟೇಕ್ ಆಫ್ ಆಗೋ ಟೈಮಲ್ಲಿ ಸೀಟ್ ಬೆಲ್ಟ್ ಹಾಕೊಂಡು ಟೈಟಾಗಿ ಕೂತಿದ್ದೀವಿ. ಅಲ್ಲೊಂದು ಎಕ್ಸಿಟ್ ಇದೆ, ಮುಂದೆ ಒಂದು ಎಕ್ಸಿಟ್ ಇದೆ. ಅಲ್ಲೊಬ್ರು ಏರ್ ಹೋಸ್ಟರ್ಸ್ ಇದ್ದಾರೆ, ಹಿಂದೆಗಡೆ ಒಬ್ಬರು ಏರ್ ಹೋಸ್ಟರ್ಸ್ ಇದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟು ಪೈಲಟ್ ಸೀಟ್ ಇದೆ. ಚೆನ್ನಾಗಿತ್ತು ಈ ಫ್ಲೈಟ್. ಚಿಕ್ಕದಾಗಿದೆ. ಸೊ ಫ್ಲೈಟ್ ಜರ್ನಿ ಯಾರ್ಯಾರು ಮಾಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ. ಒಂದೇ ಜೀವನ ಇರೋದು. ಮೋಡ ಮೇಲೆ ಇದ್ದೀವಿ ನಾವಿವಾಗ. ಇದಂತೂ ಸ್ವರ್ಗ ಇದ್ದಂಗೆ ಇರುತ್ತೆ ರೀ ನೋಡೋದಕ್ಕೆ. ಹೆಂಗಿದೆ ಅಂದರೆ ಸೀರಿಯಸ್ ಆಗಿ ನನಗಂತೂ ಇದು ತುಂಬ ಇಷ್ಟ ವ್ಯೂ ನೋಡೋದಕ್ಕೆ. ಅಬೋ ದ ಕ್ಲೌಡ್ಸ್ ಅಂತಾರಲ್ಲ ಹಂಗೆ. ಸೊ ನಿಮ್ಮ ಕೆಳಗಡೆ ಕ್ಲೌಡ್ ಇರುತ್ತೆ, ಬಿಳಿದಾಗಿ ಒಂಥರ ಸ್ವರ್ಗ. ಸೊ ಫ್ಲೈಟಲ್ಲಿ ಏನು ಸಿಗುತ್ತಲ್ಲ, ತಿನ್ನೋಕ್ಕೇನ ಸಿಗುತ್ತೆ ಅಂತ ಕೇಳಿದ್ರೆ ಅಫ್ಕೋರ್ಸ್ ಟ್ರೈನ್ ಥರನೇ ಇದು. ಟೀ ಕಾಫಿ ಎಲ್ಲ ಮಾರ್ಕೊಂಡು ಬರ್ತಾರಲ್ಲ ಇನ್ಸ್ಟೆಂಟು. ಒಂದು ಕಾಫಿ ಬಂದುಬಿಟ್ಟು 150 ರೂಪಾಯಿ ಇತ್ತು. ಆ ಥರ ನಾನು ನಿಮಗೆ ಮೆನುನೂ ತೋರಿಸ್ತೀನಿ. ಈ ಥರ ಬರ್ತಾರೆ, ನೀವು ಕ್ಯಾಶ್ ಕೊಡಬೇಕು, ಆನ್ಲೈನ್ ಇರಲ್ಲ, ಯಾಕಂದರೆ ಮೇಲ್ಗಡೆ ನೆಟ್ವರ್ಕ್ ಇರಲ್ಲ. ಪ್ಲಸ್ ಮೆನುನೂ ನಿಮಗೆ ತೋರಿಸ್ತೀನಿ ಏನೇನು ಇರುತ್ತೆ ಮೆನುನಲ್ಲಿ ಅಂತ. ಟೀ, ಕಾಫಿ, ಜ್ಯೂಸ್, ಪೋಹಾ, ಚಿಪ್ಸ್ ಇದೆಲ್ಲ ಇರುತ್ತೆ. 250 ಮೇಲೆ ಯಾವುದೂ ಎಕ್ಸ್ಪೆನ್ಸಿವ್ ಇರಲಿಲ್ಲ. ಬಟ್ ಎಸ್, ಬೇಕಾದವರು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸಮ್ಟೈಮ್ಸ್ ನಾಟ್ ಎನ್ ಇಶ್ಯೂ. ವಾಶ್ರೂಮ್ ಇರುತ್ತೆ ಫ್ಲೈಟಲ್ಲಿ. ಎಸ್, ಎಲ್ಲ ಫ್ಲೈಟಲ್ಲಿ ವಾಶ್ರೂಮ್ ಇದ್ದೇ ಇರುತ್ತೆ. ನೋಡಿ ಸ್ಪೆಷಲಾಗಿ ನಾನು ನಿಮಗೆ ನೋಡಿ, ಚಿಕ್ಕದಾಗಿದೆ, ತುಂಬ ಕಾಂಪ್ಯಾಕ್ಟಾಗಿತ್ತು ವಾಶ್ರೂಮ್ ಮಾತ್ರ. ಬಟ್ ಕ್ಯೂಟಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಎಲ್ಲ ಫ್ಲೈಟಲ್ಲಿ ಅಫ್ಕೋರ್ಸ್ 100% ಮೇಂಟೈನ್ ಮಾಡೇ ಮಾಡ್ತಾರೆ. ಇದೇ ವಾಶ್ರೂಮ್. ಹಲೋ, ಕಮೋಡು, ಅಲ್ಲಿ ಫ್ಲಶ್ ಇದೆ, ಟಿಶ್ಯೂಸ್ ಇದೆ, ವಾಶ್ ಬೇಸಿನ್ ಇದೆ, ನೀರಿದೆ, ಎಲ್ಲ ಬರುತ್ತೆ ನಿಮಗೆ. ಟೆನ್ಷನ್ನೇ ಪಡ್ಕೊಳಂಗಿಲ್ಲ ನೀವೇನು. ಹೆಂಗೆ ತೊಳ್ಕೊಳೋದು ಅಂದರೆ ತೊಳ್ಕೊಳೋದೆಲ್ಲ ಸೀನಿಲ್ಲ, ಒರೆಸ್ಕೊಳೋದೇ ಸೀನಿಲ್ಲಿ. ಒರೆಸ್ಕೊಂಡು ಡಸ್ಟ್ಬಿನ್ಗೆ ಹಾಕಬೇಕು, ಅದೇ ಇಲ್ಲಿ ಸೀನು. ನಿಮಗೆ ಗನ್ನೆಲ್ಲ ಏನು ಕೊಟ್ಟಿರಲ್ಲ. ಬಟ್ ಬೇರೆ ಫ್ಲೈಟಲ್ಲಿ ಸಮ್ಟೈಮ್ಸ್ ಕೊಟ್ಟಿರ್ತಾರೆ. ನಾನು ಬೇರೆ ಫ್ಲೈಟಲ್ಲಿ ನೋಡಿದೆ ಗನ್ ಇರೋದು. ಬಟ್ ಈ ಫ್ಲೈಟಲ್ಲಿ ಇಲ್ಲ. ಏನೂ ಮಾಡೋಕ್ಕಾಗಲ್ಲ, ನೋ ಪ್ರಾಬ್ಲಮ್. ಸಮ್ಟೈಮ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ ಜೀವನ. ಸೊ ನೋಡ್ಬೋದು ಇವಾಗ ಫ್ಲೈಟ್ ಒಳಗಡೆಯಿಂದ ಕೆಳಗಡೆ ನೋಡ್ತಾ ಇದ್ದೀವಿ. ಮೋಡ ಎಲ್ಲ ನಮ್ಮ ಕೆಳಗಡೆ ಇದೆ. ಸೊ ಅದೇ ಇಂಜಿನ್ನು, ವಿಂಗು ನೀಟಾಗಿ ಏನು ಟೆನ್ಷನ್ ಇಲ್ದಲೆ, ಖರಾಬ್ ಆಗ್ದಲೆ ಆರಾಮಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಸೊ ನಾವು ತುಂಬ ಭಯ ಪಟ್ಕೊಂಡಿದ್ವಿ. ಆ್ಯಕ್ಚುಲಿ ಟರ್ಬುಲೆನ್ಸ್ ಬಂದುಬಿಟ್ಟು ತುಂಬ ಖರಾಬಾಗಿತ್ತು. ಲೆಫ್ಟ್ ರೈಟ್ ಸೆಂಟರ್ ಅಂತ ಆಡಿಸ್ತಾ ಇತ್ತು. ಪ್ಲೈನಲ್ಲಿ ಅಲ್ಲಾಡಲ್ಲ ಅಂದರೆ ಸೇಮ್ ಟ್ರೈನ್ ಥರನೇ ಇರುತ್ತೆ ಫೀಲಿಂಗು. ಅಲ್ಲಾಡ್ತಾ ಇರುತ್ತೆ ಚಿಕ್ಕ ಅಂತ. ಸೊ ಲೆಫ್ಟ್ ರೈಟ್ ಸೆಂಟರ್ ಈ ಚಿಕ್ಕ ಪ್ಲೇನ್ ಅಂತೂ ಅಲ್ಲಾಡುತ್ತೆ ತುಂಬ. ಕೆಲವರು ಹೊಸೊಬ್ಬರೆಲ್ಲ ಬಂದಿದ್ದರು, ಕಿರಿಸ್ತಾ ಇದ್ರು ಆ್ಯಕ್ಚುಲಿ ಅವರು. ಸೊ ಗೋವಾ ಆಲ್ಮೋಸ್ಟ್ ರೀಚ್ ಆಗ್ತು. ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗ್ತಾ ಇದ್ದೀವಿ. ಸೊ ಫೈನಲಿ
ಸೇಫಾಗಿ ಲ್ಯಾಂಡ್ ಆಗಿದ್ದೀವಿ. ಲ್ಯಾಂಡ್ ಆದ್ವಿ, ನೆಲ ಮುಟ್ಟಿದ್ವಿ, ವೆಲ್ಕಮ್ ಟು ಗೋವಾ ಅಂತ ಎಲ್ಲರೂ ಒಳಗಡೆ ಅವರೆಲ್ಲ ಕಿರಿಸ್ತಾ ಇದ್ರು. ಕೆಲವರೆಲ್ಲ ನೋಡ್ಬೋದು, ಫಸ್ಟ್ ಟೈಮ್ ಟ್ರಾವೆಲರ್ಸ್ ಅನ್ಸುತ್ತೆ ಅವರು. ಸೊ ಫ್ಲೈಟ್ ಜರ್ನಿ ವಾಸ್ ಸೂಪರ್. ಸೊ ಈ ವಿಡಿಯೋ ಬಂದುಬಿಟ್ಟು ಯಾರೆಲ್ಲ ಫ್ಲೈಟಲ್ಲಿ ಹೋಗಿಲ್ಲ ದಯವಿಟ್ಟು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಸೊ ಚೆನ್ನಾಗಿರುತ್ತೆ. ಲೈಫಲ್ಲಿ ಒಂದೇ ಸತಿ ಒಂದೇ ಜೀವನ ಇರೋದು, ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಖುಷಿ ಪಡಿ, ಆನಂದಿಸಿ. ಸೊ ನಮ್ಮ ಒಂದು ಏರ್ಪೋರ್ಟ್ಗೆ ನಾವು ಲ್ಯಾಂಡ್ ಆಗಿದ್ದೀವಿ. ನೋ ಬಸ್, ನಥಿಂಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್, ಶೇರ್, ಸಬ್ಸ್ಕ್ರೈಬ್.